ಸಂಡೇ ಸ್ಪೆಷಲ್ ಮಸಾಲ ರೈಸ್, ಟೊಮೊಟೊ ರೈಸ್. ಇಲ್ಲಿ ಮೊಸರನ್ನ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಮ್ಮ ಗೊಂಬೆ ಎಲ್ಕೊಂಡ್ ಮಾಡ್ತಾ ಇದ್ದಾಳೆ ನೋಡಿ. ಇವಾಗ 7:35 ಆಗಿತ್ತೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಇವತ್ತಿನ ಸ್ಪೆಷಲ್ಲು ಅಡುಗೆ ಸ್ಟಾರ್ಟ್ ಮಾಡಬೇಕು. ಏನು ಅಡುಗೆ ಅಂದರೆ ಮಟನ್ ಸಾರು, ರೊಟ್ಟಿ ಮಾಡಬೇಕು. ಬನ್ನಿ, ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನೆಲದಲ್ಲಿ ಬಿದ್ದು ಹಾಯ್ ಮಾಡು. ನೆಲದಲ್ಲಿ ಬಿದ್ದೆ ಟಿ ವಿ ನೋಡ್ತವ್ರಿ. ಇಲ್ಲಿ ನಮ್ಮ ಮನೆಯವರು ಕಟ್ ಮಾಡಿ ಕೊಡ್ತಾ ಇದ್ದಾರೆ ಮಸಾಲ. ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದಾರೆ. ಇವಾಗಿದೆ ಫ್ರೈ ಮಾಡ್ಕೊಂಬೋಣ. ಇಲ್ಲಿ ಬೆಳ್ಳಗಡ್ಡಿ, ಅಲ್ಲ ಪೇಸ್ಟ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಇಟ್ಟಿದ್ದೀನಿ. ಇವಾಗ ಮಾಡಬೇಕು. ಮತ್ತು ಹಾಗೆ ಟೀ ಮಾಡ್ಕೊಂಡು ಕುಡ್ದಿದ್ದೀನಿ, ಅದು ಅಲ್ಲೇ ಐತೆ. ಇಲ್ಲಿ ಕೊಬ್ಬರಿ ಕಟ್ ಮಾಡಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ನೋಡಿ, ಉಳ್ಳಾಗಡ್ಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ. ಮಟನ್ ತಂದಿದ್ದಾರೆ. ಇವಾಗ ಅದು ಕ್ಲೀನ್ ಮಾಡಿಕೊಂಡು ತೊಳೆದು ನೋಡ್ರಿ, ಈ ಕಲರ್ ಬರಬೇಕು, ಇದನ್ನು ಹುರ್ಕೊಂಡು ಬರಬೇಕು. ಈರುಳ್ಳಿ, ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಬಣ್ಣ ಬಂದರೆ ಅವಾಗ ಫ್ರೈ ಆಗಿತ್ತು. ಇವಾಗ ಇದಕ್ಕೆ ನಾನು 1-2 ಲವಂಗ, 1-2 ಚಿಕ್ಕದು ಚಕ್ಕೆ, 1-2 ಮೆಣಸು, ಹಾಗೆ ಸ್ವಲ್ಪ ಗಸಗಸೆ ಇದಕ್ಕೆ ಹಾಕೋತೀನಿ. ಸಪ್ರೇಟ್ ಆದರೆ ಅದು ಎಲ್ಲ ಬೇರೆ ಕಡೆ ಎಲ್ಲ ಹಾಳಾಗುತ್ತೆ. ಇದಕ್ಕೆ ಅಂದ್ಕೊಂಡಿರೋದ್ರೆ ಅದಕ್ಕೆ ಇದಕ್ಕೆ ಹಾಕ್ಕೊಂಡ್ರೆ ಈರುಳ್ಳಿಗೆಲ್ಲ ಚೆನ್ನಾಗಿ ಹಾಕ್ಕೊತ್ತೆ. ಇದು ತಣ್ಣಗಾಗಬೇಕು.
5G ನೆಟ್ವರ್ಕ್ 3GB 5G ಅಂದ್ರೆ ಒಂದು 5G ಒಂದಿನಕ್ಕೂ 2G 80 ವರ್ಷ ನೋಡ್ರಿ ಕಲಸಿ ಇಟ್ಟಿದ್ದೀನಿ. ಇದು ಇವಾಗ ರುಬ್ಕೋತೀನಿ. ನೋಡ್ರಿ ಸ್ಟವ್ ಹಚ್ಕೊತಾ ಇದ್ದೀನಿ. ಎಣ್ಣೆ ಕಾಯಿದ್ಮೇಲೆ 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಹೋಗೋವರೆಗೂ ಅಂಟಿದಾಯ್ತಿಲ್ಲ. ಫ್ರೆಂಡ್, ಇವಾಗ ನಾನು ಮಟನ್ನು ಎಲ್ಲ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಫ್ರೈ ಮಾಡಿಕೊಡ್ತಾ ಇದ್ದೀನಿ. ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಅದೊಂದು ಇದೊಂದು ಸರ್ತಿ ಏನೋ ಒಂದು ಎಲ್ಲ ಒಟ್ಟಿಗೆ ಹಾಕಿದ್ರೆ ಎಲ್ಲ ಫ್ರೈ ಆಗುತ್ತೆ ಅಂತ ಒಟ್ಟಿಗೆ ಹಾಕಿದ್ದೀನಿ. ಇವಾಗ ನೋಡಿ ಈ ಥರ ಫ್ರೈ ಆಗ್ತೈತೆ. ಇವಾಗ ಇದಕ್ಕೆ ನೀರು ಹಾಕೋಣ. ನೋಡ್ರಿ, ಇದೇ ಜಾರಲ್ಲಿ ಎಲ್ಲ ರುಬ್ಕೊಂಡಿದ್ದಿತ್ತು. ಇದೇ ಜಾರಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ನಾನು. ಬಿಸಿ ಮಾಡಿ ಹಾಕ್ಬೇಕು ನೀರು. ಬಿಸಿ ಮಾಡಿ ಹಾಕ್ಬೋದಿತ್ತು. ಬಿಸಿ ಮಾಡಿ ಹಾಕ್ಬೇಕಂದ ಮತ್ತೆ ಸಡನ್ಸಿ ಹಾಗೆ ನೀರು ಹಿಡ್ದ. ಬಿಸಿ ನೀರು ಹಾಕಿದ್ರೆ ಜಸ್ಟ್ ಸ್ವಲ್ಪ ಟೇಸ್ಟ್ ಬರುತ್ತೆ. ಹಂಗೂ ಟೇಸ್ಟ್ ಬರುತ್ತೆ. ಯಾರು ಎಲ್ಲ ಥರ ಮಾಡಿ ನೋಡ್ರಿ. ನೋಡ್ಕೊಂಡೆ ನೀರು ಹಾಕಬೇಕಾಗುತ್ತೆ ಕುದಿಯೋಕ್ಕೆ. ಮತ್ತು ಮಸಾಲೆ ಎಲ್ಲ ಗಟ್ಟಿ ಬೇಕಾ ಮೀಡಿಯಮ್ ಬೇಕಾ ನೋಡ್ಕೊಂಡೆ ನೀರು ಹಾಕ್ಕೊಳ್ಳಿ. ನಮ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ನಮ್ಮ ಮನೆಯವ್ರು ಸ್ವಲ್ಪ ಗಟ್ಟಿನೂ ತಿನ್ನಲ್ಲ, ಸ್ವಲ್ಪ ಲೂಜು ತಿನ್ನಲ್ಲ, ಮೀಡಿಯಮ್ ಇದೆ ಅಂತ ಇನ್ನೊಂದು ಸ್ವಲ್ಪ ನೀರು ಹಾಕಿ ತೋರಿಸ್ಬೇಕಂತ ಜ್ಞಾಪಕನೇ ಇಲ್ಲ ವಿಡಿಯೋದಲ್ಲಿ.
ನೋಡ್ರಿ ಇವಾಗ ಇದು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡ್ತೀನಿ ನೋಡಿ. ಕುಕ್ಕರ್ ಕ್ಯಾಪ್ ಹಾಕಿದ್ದೀನಿ. ಇವಾಗ 2, 3, 4 ಅಥವಾ ಚೆನ್ನಾಗಿ ಕುದಿಬೇಕಂದ್ರೆ 4 ವಿಜಿಲ್ ಹೊಡ್ಸ್ಕೊರಿ. 4 ವಿಜಿಲ್ ಕೊಡಿಸಿದ್ರೆ ಚೆನ್ನಾಗಿ ಮಟನ್ ಎಲ್ಲ ಬೆಂದಿರುತ್ತೆ. ಇಲ್ಲಿ ರೈಸ್ಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಬೇಕು. ಆನ್ ಮಾಡ್ತೀನಿ. ನಾಲ್ಕು ವಿಜಿಲ್ ಆಯಿತು. ಇವಾಗ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ರೊಟ್ಟಿ ಮಾಡಬೇಕು. ನೋಡ್ರಿ ಮಟನ್ನು ಓಪನ್ ಮಾಡೋಣ. ಕ್ಯಾಪು 5-6 ವಿಜಿಲ್ ಆಗುತ್ತೆ. ಇದು ಮಟನ್ನು ಚೆನ್ನಾಗಿ ಬೆಂದಬೇಕು ನಮ್ಮದಲ್ಲಿ. ನೋಡಿ ಕಲರ್ ಹೇಗೆ ಬಂದಿದೆ. ನೋಡಿ ಇವಾಗ ಮಟನ್ ಸಾರು ರೆಡಿ. ಈ ಕಡೆ ರೊಟ್ಟಿ ರೆಡಿ, ಅನ್ನ ರೆಡಿ. ನೋಡ್ರಿ ಸಿಂಪಲ್ಲಾಗಿ ನಾನು ಮಟನ್ ಸಾರು ಮಾಡಿ ತೋರಿಸಿದ್ದೀನಿ. ಹೀಗೆ ಮಾಡ್ತೀವಿ. ಒಂದೊಂದು ಥರ ಒಂದೊಂದು ಟೈಮು ಒಂದೊಂದು ಥರ ಮಾಡ್ತೀವಿ. ಇವತ್ತಿದ್ದು ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಜೋಳದ ರೊಟ್ಟಿ ಜೊತೆ ಊಟ ಮಾಡಿದ್ವಿ. ನನ್ನ ಮಗನಿಗೆ ಸ್ವಲ್ಪ ಖಾರ ಆಗಿತ್ತು ಅಂತ ಹೇಳ್ತಾ ಇದ್ನು. ಮಕ್ಕಳಿಗೆ ಸ್ವಲ್ಪ ಖಾರ ಆದರೆ ಅವರಿಗೆ ಖಾರ ಆಗಿತ್ತು ಅಂತ ಹೇಳ್ತಾರೆ. ದೊಡ್ಡೋರಿಗೆ ಚೆನ್ನಾಗಿತ್ತು ತಿನ್ನೋಕ್ಕೆ ಮಟನ್ ಸಾರು. ನಾನು ಸಿಂಪಲ್ಲಾಗಿ ಈ ಥರ ಊಟ ಮಾಡ್ತಾಯಿದ್ದೀವಿ. ಹೆವಿ ಯಾವುದೋ ಇದು ಏನೂ ಮಾಡ್ಕೊಂಡಿಲ್ಲ. ಇವತ್ತಿದ್ದು ಮಟನ್ ಸಾರು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್.